ಬಡ್ಜೆಟಲ್ಲಿ ಆಗುವಂಥ ನಮ್ಮ ಒಂದು ಶಕ್ತಿಗೆ ಬರುವಂಥ ಮತ್ತು ಅದೇ ಸಮಯಕ್ಕೆ ಡಿಫ್ರೆಂಟ್ ಆಗಿರುವಂಥ ಒಂದು ಜಾನ್ರ ಟ್ರೈ ಮಾಡೋಣ ಅಂತೇಳಿ ಒಂದು ಕತೆ ಬಂದು ಒಂದು ಪ್ರಯತ್ನ ಶುರು ಮಾಡಿದೆ. ರಾಯರ ಆಶೀರ್ವಾದ ಇಟ್ಕೊಂಡು ಕಂಪನಿ ಕೂಡ ಪ್ರೊಡಕ್ಷನ್ ಹೌಸ್ ಕೂಡ ರಾಯ ಫಿಲ್ಮ್ಸ್ ಅಂತ ಇಟ್ಕೊಂಡು ಅವ್ರ ಆಶೀರ್ವಾದದಿಂದ ಮುಂದುವರೆದೆ. ಕತೆ ಬೇಸಿಕಲಿ ಇಟ್ಸ್ ಡ್ರಾಮಾ ಥ್ರಿಲ್ಲರ್ ಅಥವಾ ಥ್ರಿಲ್ಲರ್ ಡ್ರಾಮಾ ಅಂತ ಹೇಳ್ಬೋದು. ಜೊತೆಗೆ ರೋಡ್ ಸ್ಟೋರಿ. ಬರೀ 4 ಅಥವಾ 3 ಕ್ಯಾರೆಕ್ಟರ್ ಮೇಲೆ ಮಾತ್ರ ಕತೆ ನಿಂತಿರುತ್ತೆ. ನಮ್ಮ ಟ್ಯಾಗ್ಲೈನ್ ಬಂದು ಒನ್ ಹೈವೇ ಮೆನಿ ಸೀಕ್ರೆಟ್ಸ್. ಸೊ ಆ ಕಾನ್ಸೆಪ್ಟಲ್ಲಿ ಸ್ಕ್ರಿಪ್ಟ್ ಆಗಿದೆ. ಸೊ ಈ ಸ್ಕ್ರಿಪ್ಟನ್ನ ಫಸ್ಟು ಪ್ರಮೋದ್ ಸರ್ ಹತ್ರ ಹೋಗಿ ನರೇಟ್ ಮಾಡಿದೆ. ಪ್ರಮೋದ್ ಸರ್ಗೆ ಇಷ್ಟ ಆಗಿ ಒಂದೇ ರೀತಿಯಲ್ಲಿ ಓಕೆ ಮಾಡಿದ್ರು, ಚೆನ್ನಾಗಿದೆ ಮಾಡೋಣ ಅಂತೇಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಲ್ಲಿಂದ ಜರ್ನಿ ಶುರುವಾಯಿತು. ಅದಾದಮೇಲೆ ಫೈನಲಾಗಿ ಈಗ ಏನೋ ರಾಯಡ್ಡೆ ಶ್ರುತಿ ಮೇಡಮ್ ಅವರು ಆಪರ್ಚುನಿಟಿ ಸಿಗ್ತವ್ರಿಗೆ ಒಂದು ಕತೆ ನರೇಟ್ ಮಾಡೋದಕ್ಕೆ NH66 ಅವರು ನರೇಟ್ ಮಾಡಿ ಅವ್ರಿಗೂ ಇಷ್ಟ ಆಗಿ ಅವರು ಒಪ್ಪಿಗೆ ಕೊಟ್ಟರು. ಥ್ಯಾಂಕ್ ಯು ವೆರಿ ಮಚ್. ಸೊ ಇದಕ್ಕೆಲ್ಲ ಮೇಲಿನ ನನ್ನ ಕನಸು ಅಥವಾ ನನ್ನ ಬರವಣಿಗೆ ಏನಿದೆ ಅಂದ್ಕೊಂಡಿದ್ದೀನಿ ಅದಕ್ಕೆ ಜೀವ ತುಂಬೋದಕ್ಕೆ ಬಂದಿದ್ದಾರೆ ನಮ್ಮ ಸ್ನೇಹಿತರು ಸುನೀತ್ ಅಲಗೇರಿ DOP ಆಗಿ. ಇವರು ನನಗೆ ಒಂದು ಈ ಪ್ರಾಜೆಕ್ಟ್ಗೆ ಅಂತಲೇ ಹೇಳ್ಬೋದು ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲಿ ಒಂದು ಇನ್ವಾಲ್ವ್ಮೆಂಟ್, ನನಗೆ ಒಂದು ಸಪೋರ್ಟ್. ಬೀಯಿಂಗ್ ದಿಸ್ ಇಸ್ ಮೈ ಫಸ್ಟ್ ಫಿಲ್ಮ್ ಆಸ್ ಎ ಡೈರೆಕ್ಷನ್ ಪ್ರೊಡಕ್ಷನಲ್ಲಿ. ಸೊ ಸುನೀತ್ ಅವ್ರದ್ದು ಹೆಲ್ಪ್ ಸಪೋರ್ಟ್ ತುಂಬ ದೊಡ್ಡ ಕಾಂಟ್ರಿಬ್ಯೂಷನ್. ಹೇಳಬೇಕು ಅಂದರೆ ಆ ಒಂದು ಧೈರ್ಯದ ಮೇಲೆ ಮುಂದೆ ಹೆಜ್ಜೆ ಇಟ್ಟು ಹೋಗ್ತಾ ಇರೋದು. ಸೊ ಜೊತೆಗಾಗಿ ಪ್ರಮೋದ್ ಸರ್ ಮತ್ತು ಶ್ರುತಿ ಮೇಡಮ್ ಅವ್ರದ್ದು ತುಂಬ ಒಳ್ಳೆ ಇದಾಗಿದೆ ಫ್ರಮ್ ಸ್ಕ್ರೀನ್ ಸೈಡ್. ಇನ್ನೇನು ಹೇಳ್ಬೋದು ಅಂತ ಗೊತ್ತಾಗ್ತಿಲ್ಲ. ಬೇಕಿತ್ತು ಅಂತ ನನಗೆ ತುಂಬ ಆಸೆ ಇತ್ತು. ಸುಮಾರು ಸರ್ಚ್ ಮಾಡಿ ಕೊನೆಗೆ ಒಂದು ಜಾಬ್ನ ಹುಡುಕಿದ್ವಿ, ರತ್ನ ಸ್ವಾಮಿನಾಥನ್ ಅಂತ. ತುಂಬ ಚೆನ್ನಾಗಿ ನನಗೆ ಏನು ಬೇಕು, ಕತೆಗೆ ಏನು ಬೇಕು ಅಂತ ಬೇಗ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಟ್ಯೂನ್ ಮಾಡಿಕೊಟ್ಟಿದ್ದಾರೆ ಒಂದು ಸಾಂಗ್ನ. ಹಾಗೆ ತುಂಬ ಒಂದು ಮ್ಯೂಸಿಕಲ್ ತುಂಬ ಎಲ್ಲ ಡಿಸ್ಕಷನ್ಸ್ ಆಗಿ ಯಾವ ರೀತಿ ಬೇಕು ಈ ಸಿನಿಮಾಗೆ ಒಂದು ಮ್ಯೂಸಿಕ್ ಅನ್ನೋದನ್ನು ವಿಭಿನ್ನವಾಗಿ ಏನು ಪ್ರಯತ್ನ ಪಡ್ತಾಗಂದರೆ ಮಾಡ್ತಾಯಿದ್ದ. ಬಟ್ ಆ ಕತೆ ಏನು ಕೇಳುತ್ತೆ, ಜಾನ್ರ ಏನು ಕೇಳುತ್ತೆ, ಬೇಸಿಕಲಿ ಕತೆಗಿಂತ ಜಾನ್ರ ಏನು ಕೇಳುತ್ತೆ ಅನ್ನೋ ಕಾನ್ಸಂಟ್ರೇಷನಲ್ಲಿ ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಈ ಒಂದು ಜರ್ನಿಯಲ್ಲಿ ಶುರು ಮಾಡ್ತಾ ಇದ್ದೀವಿ. 6ನೇ ತಾರೀಕಿಂದ ಶೂಟ್ ಶುರು ಆಗ್ತಿದೆ ಮ್ಯಾಂಗ್ಳೂರಿಂದ. ಇದನ್ನು ಹೇಳ್ಬಿಡ್ತೀನಿ, ಕ್ವಶನ್ಸ್ ಏನಾದರೂ ಬರೋದಕ್ಕಿಂತ ಮುಂಚೆ. ಸೊ ದಿಸ್ ಸ್ಟೋರಿ ನಡೆಯೋದೇ NH66 ಅಂತ. ಸೊ ಅದಕ್ಕೆ ಈ ಶೀರ್ಷಿಕೆ ಇಟ್ಕೊಂಡಿದ್ದೀವಿ. ದ ಎಂಟೈರ್ ಸ್ಕ್ರಿಪ್ಟ್ ಅಥವಾ ಎಂಟೈರ್ ನರೇಟಿವ್ ಈಸ್ ಆನ್ NH66 ಅಲ್ಲೇ ಆಗುತ್ತೆ. ಒಂದು ಕಾರಲ್ಲಿ ನಡೆಯುವಂಥ ಕತೆ, 2 ರಾತ್ರಿಯಲ್ಲಿ ಮುಗಿಯುವಂಥ ಕತೆ ಇದು. ಸೊ ಎಲ್ಲ ಕ್ಯಾರೆಕ್ಟರ್ಗಳು ಏನು ಜರ್ನಿ ಮಾಡ್ತಾರೆ ಅಥವಾ ಕತೆ ಏನು ನಡೆಯುತ್ತೆ ಈ NH66 ಅಲ್ಲಿರೋದ್ರಿಂದ ಎಷ್ಟೊಂದು ಟೈಟಲ್ಗಳೆಲ್ಲ ಹುಡುಕಿ ಫೈನಲ್ ಆಗಿ NH66 ಔಟ್ ಅಂತ ಅನ್ನಿಸ್ತು. ಟೀಮೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡಿ ಈ ಶೀರ್ಷಿಕೆನ ಇಟ್ಕೊಂಡ್ವಿ. ಚೆನ್ನಾಗಿದೆ ಅಂತ ನಮಗನ್ಸಿದೆ. ಸೊ ಪ್ರೇಕ್ಷಕರು ಚೆನ್ನಾಗಿದೆ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಈ ಜರ್ನಿ ಮ್ಯಾಂಗ್ಳೂರಿಂದ ಸ್ಟಾರ್ಟ್ ಆಗಿ ಗೋವಾ ತನಕ ಮುಗಿಯುತ್ತೆ. ಆ್ಯಕ್ಚುಲಿ ಓಪನ್ ಆದಾಗ ಬೇಸಿಕಲಿ ಇಟ್ ಈಸ್ ಹಾಗೆ ಹೇಳ್ದಂಗೆ ರೋಡ್ ಟ್ರಾವೆಲ್ ಥ್ರಿಲ್ಲರ್ ಜಾನ್ರ. ಥ್ಯಾಂಕ್ ಯು ವೆರಿ ಮಚ್. ಜಾನ್ರಗಳು ಬಂದಿದೆ. ಈ ಜಾನ್ರ ಬಂದಿಲ್ಲ ಅಂತ ನನಗನ್ನಿಸ್ತು. ಸುಮಾರು ವರ್ಷಗಳಾಗ್ಬಿಟ್ಟಿದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ನಮ್ಮ ಕನ್ನಡ ಸಿನಿಮಾ ಒಂದು ಟ್ರಾವೆಲ್ ಜರ್ನಿಗೆ ಯಾವುದು ಬಂದಿಲ್ವೇನೋ ಅಂತ ಅನಿಸಿ ಈ ಬರವಣಿಗೆ ಶುರು ಮಾಡಿದೆ. ಅದಕ್ಕೆ ಈ ಜಾನ್ರ ಈ ಕಥೆ ಶುರು ಮಾಡಿದೆ. ಯಾವ ಜಾನರ್ ಸರ್? ಥ್ರಿಲ್ಲರ್. ಯಾವ ರಿಯಲ್ ಇನ್ಸಿಡೆನ್ಸ್ ಎಲ್ಲ ಪೂರ್ತಿ ಆಯ್ತಾ ಮಾಡೋದಕ್ಕೆ? ಇಲ್ಲ ರಿಯಲ್ ಇನ್ಸಿಡೆಂಟ್ಸ್ ಎಲ್ಲ ಕೆಲವೊಂದು ಸಣ್ಣ ಪುಟ್ಟದ್ದು ಮಂಡ್ಯದಲ್ಲಿ ಸೀನ್ಸ್ ಅಂತ
ಬಂದು ಹೋಗುತ್ತೆ, ಬಟ್ ಯಾವುದೋ ಇದ್ರ ಮೇಲೆ ಆಧಾರ ಹೋಗ್ತದೆ. ನಮಗೆ ಸಿನಿಮಾ ಅಂತ ಅನ್ನಿಸಿದಾಗ ಅಥವಾ ಪ್ರೆಸ್ ಮೀಟ್ ಅಂತ ತಲೆಗೆ ಬಂದಾಗ ಪ್ರತಿಯೊಂದು ಜಾಗಗಳಲ್ಲೂ ನಮ್ಮದು ಯೂಶಲಿ ಬನಶಂಕರಿನೋ ಆ ಕಡೆ ಜಯನಗರನೋ ಆ ಕಡೆ ಈ ಕಡೆ ಸುತ್ತಾ ಇದ್ವಿ. ಮೊದಲನೇ ಸಾರಿ ಆರ್ ಆರ್ ನಗರ ಕರೆಸ್ಕೊಂಡಿದ್ದೀವಿ ಮೇಲೂ ಬಂದಿದ್ದಕ್ಕೆ ಧನ್ಯವಾದಗಳು. NH-66 ಅವ್ರು ಹೇಳಿದಾಗೆ ಒಂದು ಥ್ರಿಲ್ಲರ್ ಡ್ರಾಮಾ ಇಷ್ಟ ಆಗೋದಕ್ಕೆ ಹಲವಾರು ಕಾರಣಗಳಿದೆ. ಒಂದು ನಂದೇ ಹೈವೇ NH-66, ಬಟ್ ಅದಕ್ಕಿಂತ ಮುಖ್ಯವಾದ ಕಾರಣ ಅನಿಸಿದ್ದು ನನಗೆ ಅವರು ಮಾಡಿದಂಥ ಸ್ಕ್ರೀನ್ ಪ್ಲೇ. ಅವರು ಲಂಡನ್ನಲ್ಲಿ US ಅಲ್ಲಿ ಸ್ಕ್ರೀನ್ ಪ್ಲೇ ರೈಟಿಂಗ್ನ ಕಲಿತ್ಕೊಂಡು ಬಂದು ನಾನು ಇಂಟ್ರೆಸ್ಟಿಂಗ್ ಆಗಿದ್ದೆ. ಅವ್ರದ್ದು ಪ್ರೊಫೈಲ್ ಬಂದಾಗ ಕತೆ ಕೇಳೋಕ್ಕಿಂತ ಮುಂಚೆ ಹಿಂಗೆ ಬರ್ತಿರ್ತಾರೆ ನೋಡೋಣ ಏನು ಅಲ್ಲಿಗೆ ಹೋಗಿ ಕಲ್ತ್ಕೊಂಡ್ಬಂದಿದ್ದಾರಲ್ಲ ಅಂತ ಸ್ವಲ್ಪ ಉಡಾಫೆಲೇ ಇದ್ದೆ ನಾನು. ಆದರೆ ಅವ್ರು ಹೇಳಿದ್ಮೇಲೆ ನನಗೆ ನರೇಟಿವ್ ತುಂಬ ಇಷ್ಟ ಆಯಿತು, ಆ ಸ್ಕ್ರೀನ್ ಪ್ಲೇ ತುಂಬ ಇಷ್ಟ ಆಯಿತು. ಆ್ಯಂಡ್ ಪ್ರೊಡಕ್ಷನ್ ಕೂಡ ನಾನೇ ಮಾಡಬೇಕು ಅಂತಿದ್ದೀನಿ ಸರ್ ಅಂದರು, ಅದು ಖುಷಿ ಆಯಿತು. ಇನ್ನೊಬ್ಬರು ಪ್ರೊಡ್ಯೂಸರು ಅವ್ರಿಗೆ ಕತೆ ಹೇಳಿ ಅವ್ರಿಗೆ ಒಪ್ಪಿಸಿ ಅವ್ರಿಗೆ ಬಡ್ಜೆಟ್ ಫಿಕ್ಸ್ ಮಾಡಿ ಇದನ್ನೆಲ್ಲ ಮಾಡೋದಕ್ಕಿಂತ ನಾನೇ ಮಾಡಬೇಕು ಅಂತಿದ್ದೀನಿ ಸರ್ ಅನ್ನೋಂಥ ಧೈರ್ಯದಲ್ಲಿ ಬಂದರು, ಅದು ಖುಷಿ ಆಯಿತು. ಸೊ ಇದೆಲ್ಲದರ ಜೊತೆ ಅವ್ರ ಕಾಸ್ಟಿಂಗಿಗೆ ಒಂದಿಷ್ಟು ಆಪ್ಷನ್ಸನ್ನು ಹಿಡ್ಕೊಂಬಂದಾಗ ಎಲ್ಲರೂ ನನ್ನ ಫೇವ್ರೆಟ್ಗಳೇ ಆಗಿದ್ರು. ಶ್ರುತಿ ಮೇಡಮ್ ಆಗಿರ್ಬೋದು, ಇನ್ನೊಂದು ಕಡೆ ರಾಜೇಶ್ ನಟರಂಗ ಅವರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ರಾಜೇಶ್ ನಟರಂಗ ಸರ್, ಶ್ರುತಿ ಮೇಡಮ್ ಇದ್ದಾರೆ ಅಂತಂದರೆ ನಮಗೂ ಇನ್ನೂ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಅಂದರೆ ಪ್ರೊಫೆಷ್ನಲ್ ಆ್ಯಕ್ಟರ್ಗಳ ಜೊತೆ ಆ್ಯಕ್ಟ್ ಮಾಡುವಂಥ ಅನುಭವ ನಾವು ಎಷ್ಟೇ ಥ್ಯಾಂಕ್ ಯು ಅಂದರೆ ಎಲ್ಲರೂ ರಂಗಭೂಮಿ ಕಲಾವಿದರಾಗಿರೋದ್ರಿಂದ ಆ ಕಡೆ ರಾಜೇಶ್ ನಟರಂಗ ಅವರು ಕೂಡ ಭಾಳ ವರ್ಷದಿಂದ ರಂಗಭೂಮಿಯಲ್ಲಿ ಅವರು ತಾಲೀಮನ್ನು ಮಾಡಿದ್ದಾರೆ. ನಾನು ಕೂಡ ರಂಗಭೂಮಿಯಿಂದ ಬಂದಿದ್ದು. ಶ್ರುತಿಯವರು ನಾನು ಆ್ಯಕ್ಚುಲಿ ಇದೇ ಸಿನಿಮಾ ಫಸ್ಟ್ ಟೈಮ್ ನಾವು ಆ್ಯಕ್ಟ್ ಮಾಡ್ತಿರೋ ಜೊತೆಲಿ, ಅಂದರೆ ಆ್ಯಸ್ ಅ ಪೇರ್ ಈ ಥರ ತುಂಬ ಸ್ಕ್ರೀನ್ ಸ್ಪೇಸ್ ಇಟ್ಕೊಂಡು ಆ್ಯಕ್ಟ್ ಮಾಡ್ತಿರೋದು. ಬಟ್ ನಾವಿಬ್ಬರು ಆ್ಯಕ್ಚುಲಿ ಒಂದು ನಾಟಕ ಮಾಡಬೇಕಾಗಿತ್ತು ಅಂತ ನಮ್ಮ ಗೆಳೆಯರು ಸುಮಾರು ಜನ ಪ್ಲ್ಯಾನ್ ಮಾಡಿದ್ರು. ಬಟ್ ಆ ನಾಟಕ ಇವತ್ತಿಗೂ ಅವ್ರಿಗೂ ಟೈಮ್ ಸಿಕ್ಕಿಲ್ಲ, ನಮಗೂ ಟೈಮ್ ಸಿಕ್ಕಿಲ್ಲ. ಆ್ಯಕ್ಚುಲಿ ನಾವು ಫಸ್ಟ್ ಸ್ಟೇಜಲ್ಲಿ ಮೀಟ್ ಮಾಡಬೇಕಾಗಿತ್ತು, ಇಲ್ಲಿ ಮೀಟ್ ಮಾಡೋದೇ ಆ್ಯಸ್ ಆಫ್ ದಿಸ್. ಸೊ NH-66 ಆ ಲ್ಯಾಂಡ್ಸ್ಕೇಪ್ ಆಗಿರ್ಬೋದು, ಆ ಸಿನಿಮಾದ ಓವರಾಲ್ ಅದನ್ನು ಶೂಟ್ ಮಾಡುವಂಥ ಪ್ರಕ್ರಿಯೆ ಆಗಿರ್ಬೋದು, ನಾವು ಇಷ್ಟು ದಿನ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ನಿನ್ನೆ ಕೂಡ ಸ್ಕ್ರಿಪ್ಟ್ ರೀಡಿಂಗ್ ಮಾಡ್ತಾ ಇದ್ವಿ, ಫೈನಲ್ ರೌಂಡ್ ಆಫ್ ಸ್ಕ್ರಿಪ್ಟ್ ರೀಡಿಂಗ್ ಮಾಡೋದು. ಅಲ್ಲೂ ಕೂಡ ಹಲವಾರು ಇನ್ಪುಟ್ಸ್ಗಳನ್ನ ತೊಗೊಂಡು ಇಂಪ್ರೂವೈಸ್ ಮಾಡೋದಕ್ಕೆ ಏನೇನು ಬೇಕು. ಸೊ ಒಂದು ಕಥೆನ ಬರೆದು ತೊಗೊಂಬಂದು ನಾನೇ ನಾಯಕ ನಟ ಆಗಿದ್ರು ಕೂಡ ಸುಮ್ಮನೆ ತೊಗೊಂಬಂದು ಹೇಳಿದ ತಕ್ಷಣ ಅದನ್ನು ಒಪ್ಕೊಳ್ಳೋದಕ್ಕಾಗಲ್ಲ. ಸುಮಾರು ಒಂದು 10-15 ಸರಿ ಆ ಸ್ಕ್ರಿಪ್ಟ್ ಮೇಲೆ ಡೈರೆಕ್ಟರ್ ಕೂಡ ವರ್ಕ್ ಮಾಡಿರ್ತಾರೆ. ಅದಾದಮೇಲೆ ನಾವು ಕೂಡ ಇಂಡಿವಿಜುವಲ್ ಆಗಿ ಅದ್ರ ಮೇಲೆ ಕೆಲಸ ಮಾಡಿರ್ತೀವಿ, ಒಂದು ಒಳ್ಳೆಯ ಸಿನಿಮಾ ಆಚೆ ಬರಲಿ ಅನ್ನೋ ಕಾರಣಕ್ಕೆ. ಸೊ ಆ ಒಳ್ಳೆಯ ಸಿನಿಮಾ ಮಾಡೋ ಪ್ರಯತ್ನ NH-66ಗೆ ನಿಮ್ಮೆಲ್ಲರ ಹಾರೈಕೆ ಇರಲಿ. ಆ್ಯಂಡ್ ಮಂಜುನಾಥ್ ಅವ್ರಿಗೆ ಮೊದಲನೇ ಪ್ರಯತ್ನ, ಅವ್ರ ಮೇಲೂ ಕೂಡ ರಾಯರ್ ಕೃಪೆ ಇರಲಿ ಅಂತ ಕೇಳ್ಕೊತಾ, ಅವ್ರು ರಾಯರ ಪರಮಾರ್ಥ ಭಕ್ತರು. ಪ್ರೊಡಕ್ಷನ್ ಹೌಸ್ ಹೆಸರು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಅವ್ರು ಬಂದಿದ್ದ ದಿವಸದಿಂದನೂ ರಾಯರಿದ್ದಾರೆ ಸರ್ ಅಂತ. ನಾನು ಸುಧೀಂದ್ರ ಸರ್ ಫೋನ್ ಮಾಡಿದ ತಕ್ಷಣ ಕರೆಕ್ಟ್ ಜಾಗಕ್ಕೆ ಬಂದಿದ್ದಾರೆ ನೋಡಿ ಸರ್ ಅಂತೆ. ನಾನು ಕರೆಕ್ಟ್ ಜಾಗಕ್ಕೆ ಬಂದಿದ್ದಾರೆ ಸರ್, 24/7 ರಾಯರು ಅಂತ ಹೇಳ್ತಾರೆ. ಸೊ ಆ ರಾಯರು ಒಳ್ಳೆ ಆಶೀರ್ವಾದ ಮಾಡಲಿ ಸರ್, ಈ ಸಿನಿಮಾ ಚೆನ್ನಾಗಾಗಲಿ. ಹಾಗೇ ಆಗುತ್ತೆ, ನಮ್ಮ ಪ್ರಯತ್ನ ನಿಮ್ಮ ಜೊತೆ ಇದ್ದೇ ಇರುತ್ತೆ. ನಿರ್ಮಿಕ್ಕಿದ್ದೆಲ್ಲ ದೇವರು ಬಿಟ್ಟು ಮಾಡೋಣ ಅಷ್ಟೇ. ಥ್ಯಾಂಕ್ ಯು. ಆಗ್ತಾ ಹೋಗುತ್ತೆ. ಗೋವಾದಲ್ಲಿ ಸುಮಾರು ಒಂದು 10 ದಿನ ಶೂಟಿಂಗ್ ಇದೆ. ಸೊ ಇದಿಷ್ಟನ್ನು ಮುಗಿಸಿ ಏಪ್ರಿಲ್ ತಿಂಗಳಲ್ಲಿ ಮೇಜರ್ ಶೂಟಿಂಗ್ ಮುಗಿಯುತ್ತೆ. ಅಕಸ್ಮಾತ್ ಏನಾದರೂ ಪ್ಯಾಚ್ ವರ್ಕ್ ಥರ ಉಳ್ಕೊಂಡ್ರೆ ಮೇ ತಿಂಗಳಲ್ಲಿ ಮಾಡೋಣ ಅಂತ ಪ್ಲಾನ್ ಇದೆ. ಏನಕ್ಕೆ ಅಂದರೆ ಒಂದೇ ಸ್ಟ್ರೆಚ್ಚಲ್ಲಿ ಮಾಡ್ತಿರೋದು, ಒಂದು ಸಣ್ಣ ಲುಕ್ ಚೇಂಜ್ ಮಾಡಬೇಕು ಅಂತ ಡೈರೆಕ್ಟರ್ಗೆ ಆಸೆ. ಯಾವಾಗಲೂ ಮೀಸೆ ಬಿಟ್ಕೊಂಡಿರ್ತೀರಲ್ಲ ಸರ್ ಅಂತ, ಹಾಗಂತ ಮೀಸೆ ಬೋಡ್ಸಲ್ಲ. ಸೊ ಅದೊಂದು ಸಣ್ಣ ಲುಕ್ ಚೇಂಜ್ ಮಾಡಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಸೊ ಹಂಗಾಗಿ ಒಂದೇ ಸ್ಟ್ರೆಚ್ಚಲ್ಲಿ ಮುಗಿಸೋಣ ಅಂತ ಹಾಕೊಂಡಿದ್ದೀವಿ. ಸೊ ಏಪ್ರಿಲ್ ತಿಂಗಳಲ್ಲಿ ಮೇಜರ್ ಮುಗಿದೋಗುತ್ತೆ, ಮೇ ತಿಂಗಳಲ್ಲಿ ಇನ್ನೇನಾದ್ರು ಉಳ್ಕೊಂಡ್ರೆ ಮಾಡೋಣ ಅನ್ನೋ ಪ್ರಯತ್ನ. ಕ್ಯಾಬ್ ಡ್ರೈವರ್ನ ಪಾತ್ರ. ಸೊ ಆ ಕ್ಯಾಬನ್ನು ನಾನು ಓಡಿಸ್ತಿರ್ತೀನಿ. ಅದ್ರಲ್ಲಿ ಬರುವಂಥ ಪ್ಯಾಸೆಂಜರ್ಗಳು ಅಥವಾ ಕಂಪನೀಸು ಅಥವಾ ಗರ್ಲ್ ಫ್ರೆಂಡು ಅಥವಾ ಏನು ಬೇಕಾದ್ರೂ ಅನ್ಕೋಬೋದು. ಆ ಥರದ ಪಾತ್ರಗಳಲ್ಲಿ ರಾಜೇಶ್ ನಟರಂಗ ಸರು ಮತ್ತು ಶ್ರುತಿ ಅವರು ಬಂದು ಹೋಗ್ತಾರೆ. ಸೊ ಕ್ಯಾಬ್ ಡ್ರೈವರಾಗಿ ನಾನಿದ್ದೀನಿ ಸರ್, ಅದಕ್ಕೆ ವೈಟ್ ಹಾಕೊಂಬಂದೀನಿ. ಮೇಲ್ಗಡೆ ಬೇಡ ಅಂತ ನಾನು ಹೆಂಡ್ತಿ ಹೇಳಿದ್ರು, ಅದಕ್ಕೆ ಸುಮ್ಮನೆ. ಬೇರೆ ಏನಾದ್ರು ಪ್ರಶ್ನೆ? ಮಂಜುನಾಥ್ ಸರ್ ಹೇಳಿದ
ಆ್ಯಕ್ಚುಲಿ ನರೇಷನ್ ಸ್ವಲ್ಪ ಡಿಫ್ರೆಂಟಾಗಿ ಆಯಿತು. ಯೂಶ್ವಲಿ ಈ ಒಂದು 15 ವರ್ಷ ಸಿನಿಮಾ ಇಂಡಸ್ಟ್ರಿನಲ್ಲಿ ಇದ್ದು ಯೂಶ್ವಲಿ ನರೇಷನ್ಸ್ ಫೇಸ್ ಟು ಫೇಸ್ ಆಗಿರ್ತಲ್ಲ, ಇವ್ರು ಮಾತ್ರ ನನಗೆ ಆಡಿಯೋ ಕೇಳಿಸ್ತಿತ್ತು. ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಆಡಿಯೋ ನರೇಷನ್ ಕೇಳಿಸ್ಕೊಂಡೆ. ಸೊ ಅಲ್ಲಿಂದಾನೇ ನನಗೆ ಇದು ಡಿಫ್ರೆಂಟಾಗಿ ಇದೆಯಲ್ಲ ಅಂತ ಅನಿಸ್ತು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗೆ ಮಂಜುನಾಥ್ ಸರ್ದು ಪ್ಯಾಷನ್ ಫಾರ್ ಸಿನಿಮಾ ಕಾಣ್ತು. ತುಂಬ ಪ್ರೀತಿಯಿಂದ ಈ ಸಿನಿಮಾ ಮಾಡ್ತಾ ಇದ್ದಾರೆ. ಆ್ಯಂಡ್ ಆ ಥರ ಒಂದು ಟೀಮ್ ಜೊತೆ ಕೆಲಸ ಮಾಡಬೇಕಾದ್ರೆ ನಮಗೆ ಬೋರೇ ಹೊಡೆಯಲ್ಲ, ಬಿಕಾಸ್ ದೇರ್ ಆಲ್ವೇಸ್ ಲವ್ ಇನ್ ಇಟ್. ಸೊ ಐ ಆಮ್ ಎಕ್ಸೈಟೆಡ್ ಸರ್. ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗೆ ಕೊಲಾಬ್ರೇಟ್ ಮಾಡಿ ಒಂದು ಸಿನಿಮಾ ಮಾಡೋದು ಬಹಳ ಇಷ್ಟ. ನಾನು ಕಲ್ತ್ಕೋತೀನಿ ತುಂಬ ಆ ಪ್ರಾಸೆಸಲ್ಲಿ. ಸೊ ಹಾಗಾಗಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ದ್ಯಾಟ್ ಫ್ರಮ್ ದಿಸ್ ಪ್ರಾಸೆಸ್. ಪ್ರಮೋದ್ ಸರ್ ನನಗೆ ಈಸ್ ಅ ವೆರಿ ಗುಡ್ ಫ್ರೆಂಡ್. ಇಷ್ಟು ವರ್ಷದಲ್ಲಿ ನನಗೆ ಏನಾದರೂ ಒಂದು ಸಣ್ಣ ಡೌಟ್ ಇದ್ದರೆ, ಏನಾದರೂ ಒಂದು ಬೇಕು ಅಂದರೆ ಕೂಡ ನಾನು ಪ್ರಮೋದಣ್ಣ ಅಂತ ಫೋನ್ ಎತ್ತು ಕರೆಯೋದು. ಈಗ ಇಷ್ಟು ವರ್ಷದ ನಂತರ ಟು ವರ್ಕ್ ವಿತ್ ಯು, ದಟ್ ಇಸ್ ಸೋ ಕ್ಲೋಸ್ಲಿ, ಇಟ್ ವಿಲ್ ಬಿ ಎಕ್ಸೈಟಿಂಗ್ ಸರ್. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಆ್ಯಂಡ್ ಐ ಆಮ್ ಎಕ್ಸೈಟೆಡ್ ಟು ವರ್ಕ್ ವಿತ್ ಬೋತ್ ಆಫ್ ಯು ಆಲ್ಸೋ. ಪಾತ್ರದ ಬಗ್ಗೆ ಹೇಳಬೇಕಾದ್ರೆ ಮತ್ತೆ ತುಂಬ ಇಷ್ಟು 40 ಕ್ಯಾರೆಕ್ಟರ್ಸ್ ಮಾಡಿರ್ತೀನ ಅಪ್ರಾಕ್ಸಿಮೇಟ್ಲಿ ಇಲ್ಲಿ ತನಕ ಆಗಿದೆಯಲ್ಲ. ಅಪ್ರಾಕ್ಸಿಮೇಟ್ಲಿ 40 ಕ್ಯಾರೆಕ್ಟರ್ಸ್ ಮಾಡಿರ್ತೀನಿ. ಆ್ಯಂಡ್ ಅದೆಲ್ಲಕ್ಕಿಂತ ತುಂಬ ಮತ್ತೆ ಡಿಫ್ರೆಂಟ್ ಆಗಿದೆ. ಇನ್ನೂ ಬೇರೆ ಏನಾದರೂ ಡಿಫ್ರೆಂಟಾಗಿ ಬರಿಬೋದಾ ಅಂತ ನಾನು ಯೋಚನೆ ಮಾಡ್ತಾ ಕುಂತಿರ್ಬೇಕಾದ್ರೆ ಒಂದಿಷ್ಟು ಸಿನಿಮಾಗಳು ಬರ್ತಾ ಇದೆ. ಅದರಲ್ಲಿ ಒಂದು NH66. ಇವತ್ತು ಬೆಳಗ್ಗೆ ಅಷ್ಟೇ ಪ್ರಮೋದನ್ನ ಹೇಳಿದ್ರು, ಒಂದು ಡೈಲಾಗ್ ಬಿಟ್ಟು ವಯಸ್ಸಾಗ್ತಾ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಬರ್ತಾ ಹೋಗ್ತಾ ಇದ್ದಾರೆ. ಸೊ ನನಗೂ ಅದೇ ಅನಿಸ್ತಾ ಇದೆ. ಐ ಆಮ್ ವೆರಿ ಎಕ್ಸೈಟೆಡ್ ಟು ಬಿ ಪಾರ್ಟ್ ಆಫ್ NH66 ಆ್ಯಸ್ ಯೋರ್ ಮಾಯಾ. ಹೆಸರಷ್ಟೇ ತಲೆ ಹೇಳಿದ್ದು ನಾನು. ಥ್ಯಾಂಕ್ ಯು. ಹಳೆ ಪರಿಚಯ ಮತ್ತು ಬೇರೆ ಸಿನಿಮಾಗಳು ನಾನು ವರ್ಕ್ ಮಾಡಿರೋದ್ರಿಂದ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅವನ ಜೊತೆ ವರ್ಕ್ ಮಾಡಿರೋದ್ರಿಂದ ಅವ್ನ ಕೆಲಸ ನಾನು ನೋಡಿದ್ದೀನಿ. ಸೊ ಅವ್ನು ಭಾಳ ಚೆನ್ನಾಗಿ ಮಾಡ್ತಾನೆ ಅನ್ನೋ ನಂಬಿಕೆ ಇಟ್ಟು ಈ ಪ್ರಾಜೆಕ್ಟನ್ನು ಅವ್ನ ಕೈ ಕೊಟ್ಟಿದ್ದೀವಿ. ಅವನ ಜೊತೆ ಇನ್ನೊಬ್ಬ ಗೋಪೇಶ್ ಅಂತ ರೈಟ್ ಹ್ಯಾಂಡಾಗಿ, ಅವನು ಕೂಡ DOPನೇ ಬೇರೆ ಸಿನಿಮಾಗಳಲ್ಲಿ, ಬಟ್ ಈ ಸಿನಿಮಾಗೆ ಜೊತೆಯಾಗಿ ನಿಲ್ತೀನಿ ಅಂತ ಹೇಳಿ ಬಂದಿದ್ದಾನೆ. ಅವನಿಗೂ ಕೂಡ ಧನ್ಯವಾದಗಳು. ಇವನು ತೂತು ಮಡಿಕೆ ಅನ್ನೋ ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಪರಿಚಯ ಆಗಿದ್ದು. ಸೊ ಹೋಗ್ತಾ ಇವ್ನಿಗೆ ಯಾವುದೋ ಒಂದು ಪ್ರಾಜೆಕ್ಟ್ ಕೊಡಿಸ್ಬೇಕಲ್ಲ, ಯಾವುದೋ ಒಂದು ಮಾಡಬೇಕಲ್ಲ ಇವ್ನ ಜೊತೆಲಿ ಅಂತ ಅನ್ನಿಸ್ತಾ ಇತ್ತು. ಮೊನ್ನೆ ರೀಸೆಂಟಾಗಿ ಇದರದ್ದು ಟ್ಯೂನ್ ಒಂದು ಬಂತು. ಮಂಜುನಾಥ್ ಸರ್ ನನಗೆ ಕೇಳಿಸಿದ್ರು, ನಾನು ಕಾರಲ್ಲಿ ಹಾಕೊಂಡು ಕೇಳಿದೆ. ಭಾಳ ಖುಷಿ ಆಯ್ತು ನನಗೆ. ಅಂದರೆ ನಾನು ಹೇಳಿದೆ ಅವ್ರಿಗೆ, ಸರ್ ಇದು ಲಿರಿಕ್ಸೇ ದೇವರು ಈ ಟ್ಯೂನ್ಗೆ, ಸೊ ದಯವಿಟ್ಟು ಲಿರಿಕ್ಸಿಂದ ಹುಷಾರಾಗಿ ಬರ್ಸಿ ಅಂತ. ಯಾಕಂದರೆ ಅಷ್ಟು ಅದ್ಭುತವಾಗಿದೆ ಟ್ಯೂನು. ಒಂದು ಹಿಟ್ಟಾಗುವಂಥ ಎಲ್ಲ ಸಾಧ್ಯತೆ ಇದೆ. ಇನ್ನು ಮಿಕ್ಕಿದ್ದು ರಾಯರೇ ಬಿಟ್ಟಿದ್ದು ಭಾಳ ಅದ್ಭುತವಾಗಿ ಮಾಡಿದೆ ಮಗ. ಥ್ಯಾಂಕ್ ಯು ಸೋ ಮಚ್. ಒಂದು ಸಿನಿಮಾ ಅಂತ ಬಂದಾಗ ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಆ ಸಿನಿಮಾ ಚೆನ್ನಾಗಾಗೋದು. ಯಾರೋ ಡೈರೆಕ್ಟ್ರು ಒಬ್ಬರು ಕೆಲಸ ಮಾಡಿದ್ರು ಅಥವಾ ಆ್ಯಕ್ಟ್ರ್ ಒಬ್ಬರು ಕೆಲಸ ಮಾಡಿದ್ರು ಅಂದರೆ ಸಿನಿಮಾ ಆಗಲ್ಲ. ಸೊ ಆ ರೀತಿಯಲ್ಲಿ ಈ ತಂಡ ತುಂಬ ಸ್ಟ್ರಾಂಗ್ ಆಗಿದೆ ಅನಿಸುತ್ತೆ. ಆ್ಯಂಡ್ ಒಂದೇ ಸ್ಕೆಡ್ಯೂಲ್ ಹೋಗ್ತಿರೋದ್ರಿಂದ ಯಾರಿಗೂ ಡೈವರ್ಷನ್ಸ್ ಇಲ್ಲ, ಎಲ್ಲರೂ ಕ್ಯಾರೆಕ್ಟರಲ್ಲೇ ಇರ್ತಾರೆ. ಒಂದೇ ಸರಿಗೆ ಸಿನಿಮಾ ಮುಗಿಸ್ಕೊಂಡು ಬೇಗ ಬರ್ತೀವಿ ಸರ್ ರಿಲೀಸ್ಗೆ. ಥ್ಯಾಂಕ್ ಯು. ಸ್ಟುಡಿಯೋ ಬಂದಾಗ ನಾನು ಹೇಳಿದಂಗೆ ಆಡಿಯೋದಲ್ಲಿ ನರೇಷನ್ ಕೇಳ್ತಿದ್ರು. ಅವರು ಸಿಕ್ಕಾಪಟ್ಟೆ ಮ್ಯೂಸಿಕ್ ಆಗಲಿ ಆಡಿಯೋ ಆಗಲಿ ಫ್ಯಾಷನ್ನಿಂದ ಮ್ಯೂಸಿಷಿಯನ್ ಮೇಲೆ ಅವರು. ಸೊ ಆಡಿಯೋದಲ್ಲಿ ಜೊತೆ ಕೇಳ್ತಿದ್ರು. ಸೊ ಆಗ ಗೊತ್ತಾಯಿತು ಇವರು ಸ್ಕ್ರಿಪ್ಟ್ ಜೊತೆ ಮ್ಯೂಸಿಕ್ಕಿಗೂ ಒಂದು ಸ್ಕ್ರಿಪ್ಟ್ ಮಾಡ್ತಾರೆ ಅಂತ. ಸೊ ಈ ಸಿನಿಮಾಲಿ ಮ್ಯೂಸಿಕ್ಕಿಗಾಗಿ ಸಿಕ್ಕಾಪಟ್ಟೆ ಒಂದು ಒಳ್ಳೆಯ ಸ್ಪೇಸ್ ಇದೆ ಮತ್ತು ಹಾಡುಗಳಿಗೂ ಒಳ್ಳೆಯ ಸೀಕ್ವೆನ್ಸ್ಗಳಿದೆ. ಸೊ ನಾನು ವೇಟ್ ಮಾಡ್ತೀನಿ ಸಿನಿಮಾ ಬ್ಯಾಕ್ಗ್ರೌಂಡ್ ಸ್ಟಾರ್ಟ್ ಮಾಡೋಕ್ಕೆ. ಸೊ ಥ್ಯಾಂಕ್ ಯು ಮುಂಚೆಲ್ಲ ತುಂಬ ಥ್ಯಾಂಕ್ಸ್ ಮಾಡಬೇಕು. ಸೊ ಅವರು ಈಗ ಸಪೋರ್ಟ್ ಮಾಡಿದ್ರೆ ಪ್ರಾಜೆಕ್ಟ್ ಆಯಿತು. ಪಕ್ಕದಾಗೆ ಸಾಥ್ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಒಂದೊಂದು ಈವನ್ ಡೈಲಾಗ್ಸ್ದು ತ್ರಿಲೋಕ್ಕು ಡೈಲಾಗ್ಸ್ ಬರೀತಾರೆ, ಇವರು ಡೈಲಾಗ್ಸ್ ಬರೀತಾರೆ. ಸೊ ಎಲ್ಲ ಒಟ್ಟಿಗೆ ಸೇರಿಕೊಂಡು ಯಾರಿಗೂ ಈಗ ಚೆನ್ನಾಗಿಲ್ಲ ಎಲ್ಲನೂ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡಿದ್ದಾರೆ. ಇವಾಗ ಅದನ್ನು ಎಕ್ಸಿಕ್ಯೂಟ್ ಮಾಡಿಕೊಂಡು ತೆರೆ ಮುಂದೆ ತೊಗೊಂಬಂದು ಇಟ್ಟು ಸಖತ್ತಾಗಿ ತೋರಿಸೋಣ ಅಂತ ತುಂಬ ಆಸೆ ಇದೆ. ನಮ್ಮದು ಏನೇನೋ ಸ್ಟೈಲ್ಗಳು ಟ್ರೈ ಮಾಡ್ತಿರ್ತೀವಿ ಕ್ಯಾಮ್ರಾದಲ್ಲಿ, ಅದನ್ನು ಈ ಸತಿ ಪ್ರಯೋಗ ಮಾಡ್ತಿದ್ದೀವಿ. ಶೂಟಿಂಗ್ ಥರನೇ ಆಗುತ್ತೆ, ಇನ್ನೇನು ಆಗಲ್ಲ. ಸೊ ಮಜವಾಗಿ ಮಾಡ್ಕೊಂಡು ಹೋಗೋಣ ಅಂತ ಇಡೀ ಟೀಮ್ ರೆಡಿ ಆಗಿದ್ದೀವಿ. 6ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಎಷ್ಟು ದಿನ ಆಗುತ್ತೋ ನೋಡಿಕೊಂಡು ಮುಗಿಸ್ತೀವಿ.
ಶೂಟಿಂಗು ಕೂಡ ಟ್ರಾವೆಲಿಂಗಲ್ಲೇ ಇರ್ತದಲ್ವಾ? ಫುಲ್ ಟ್ರಾವೆಲಿಂಗಲ್ಲೇ ಇರುತ್ತೆ. ನಿಮ್ಮದು ಕೂಡ ಕೆಲಸ ಚೇಸಿಂಗ್ ಥರನೇ ಇರುತ್ತೆ. ನಿಮ್ಮ ವರ್ಕು ಕೂಡ ಒಂದು ಕಡೆ ಸ್ಟೇ ಆಗಿರಲ್ಲ, ಫಾಲೋ ಮಾಡ್ತಿರೋದೇ ಇರುತ್ತೆ. ಅದಕ್ಕೆ ಯಾವ ಥರ ಪ್ರಿಪೇರ್ ಆಗಿದೆ? ಎಲ್ಲ ಥರ ಲೋ ಲೋಡರಿಂದ ಹಿಡಿದು ಎಲ್ಲ ರಿಕ್ಸ್ಗಳು ಎಲ್ಲ ಥರನೂ ಟ್ರೈ ಮಾಡ್ತಾ ಇದ್ದೀವಿ. ಹೊಸದಕ್ಕಿಂತ ಒಂದು ಸ್ಟೈಲಿಂಗ್ ಸಿನಿಮಾ ಥರ ಮಾಡೋಕ್ಕೆ ನೋಡ್ತಾ ಇದ್ದೀವಿ. ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿದೆ, ನಿಮಗೆ ಸಕ್ಕತ್ತ ಕಾಣಿಸ್ತಿದೆ ಅಂತ ಅನಿಸ್ಬೇಕು ಈ ಸಿನಿಮಾ ನೋಡಿದ್ರೆ. ಆ ಥರ ನೋಡ್ತಾ ಇದ್ದೀವಿ. ಏನೋ ಅರ್ಥ ಮಾಡ್ಕೊಂಡಿದ್ದೀವಿ ಅಲ್ಲ, ಎಲ್ಲ ಟೀಮ್ ವರ್ಕ್ ಅಲ್ಲ, ಎಲ್ಲರೂ ಜೊತೆಗೆ ಸೇರ್ಕೊಂಡು ಮಾಡ್ತಿದ್ದೀವಿ. ಸೊ ಹಾಗೆ ಅದೇ ಹೊಸ ಮರ್ತ್ಬಿಟ್ಟ ನಾನು ಹೇಳೋದು. ಸರಿ ನೆನಪಿಗಾಡಿದೆ ಈಗ